ಅಯ್ಯೋ ಅಯ್ಯೋ ಹೂವಾ ಅಯ್ಯೋ ಮನೆಯವರು ಅಂದ್ಮೇಲೆ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಅವ್ರನ್ನ ಬಿಟ್ಟು ಹೊರಗಿರೋರು ಯಾರಿಷ್ಟ? ನಾನಿಷ್ಟ ಅಂತ ಹೇಳು ವೆಂಕಿ. ಏಯ್, ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾರಿಷ್ಟ ನಿನ್ಗೆ? ನಾನು ಅಂದ್ರೆ ನೀವು ಇಷ್ಟೊತ್ತು ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಸರ್, ದೇವಸ್ಥಾನ ಹತ್ರ ನಾನು ಹೂ ಮಾಡ್ತೀನಿ. ಇವರು ಅಲ್ಲಿರೋ ಗ್ರಂಥಿಗೆ ಅಂಗಡಿಲಿ ಕೆಲಸ ಮಾಡ್ತಾರೆ. ಅಂಗಡಿ ಬಾಗ್ಲು ಹಾಕೊಂಡು ಮನೆ ಕಡೆ ಕೊಯ್ತಾ ಇದ್ವಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಮ್ಮಿಬ್ಬರಿಗೆ ಏನ್ ಸಂಬಂಧ? ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿಸ್ಬೇಕಾಗತ್ತೆ. ಏನಮ್ಮ ಹೇಳ್ತಿದ್ದಾನ ಅವನು? ಸರ್, ಅದು ನಾವಿಬ್ರು ಗಂಡ ಹೆಂಡತಿ ಆಗೋರು. ಇನ್ನು ಸ್ವಲ್ಪ ದಿನಕ್ಕೆ ನಮ್ಮಿಬ್ರಿಗೂ ಮದುವೆ. ಅದಕ್ಕೆ ನಮ್ಮನ್ ಬಿಟ್ಬಿಡಿ ಅಂತ ಹೇಳ್ತಾವ್ರೆ. ಏನೋ ಆ ಹುಡುಗಿ ಹೇಳ್ತಾರ, ನಿಜಾನಾ? ಸರಿ ಸರಿ, ದೇವಸ್ಥಾನ ಹತ್ರ ಓಡಾಡಬಾರ್ದು, ಮನೆ ಸೇರ್ಕೊಳ್ಳಿ ನೀವು. ನೀನು ತುಂಬಾ ಒಳ್ಳೆಯವನು ಅಂತ ಹೇಳಿದೆ. ಇವನ್ಗೆ ನನ್ ಮನ್ಸಲ್ಲಿರೋ ಪ್ರೀತಿನ ಹೆಂಗಪ್ಪ ಹೇಳೋದು? ನನ್ಗೇನೋ ಇವನ್ ಮೇಲೆ ಆ ಭಾವನೆ ಐತೆ, ಆದ್ರೆ ಇವನ್ ಮನ್ಸಲ್ಲಿ ಏನಾಯ್ತೋ ಏನೋ ಗೊತ್ತಾಯ್ತಲ್ವಲ್ಲ, ಅದನ್ನ ಹೆಂಗ್ ತಿಳ್ಕೊಳ್ಳೋದು? ದಿವಸದಾಗ 2 ಲಕ್ಷ ವ್ಯಾಪಾರ ಆಗುತ್ತೆ ಅಂತಿದ್ಯಾ? ನಿನಗೆ ಯಾವ ಲೆಕ್ಕನ 2 ಲಕ್ಷ? ಒಂದು ಅಷ್ಟೊಂದು ಹಣ ನಿನ್ಗೆ ಯಾಕೆ ಅಂತ ನೋಡ, ನನಗೆ ಇನ್ಕ್ರಿಮೆಂಟು, ಆಮೇಲೆ ಇನ್ಸೆಂಟಿವು ಇದು ಯಾವುದೂ ಇಲ್ಲ ಅಂತ ಹೇಳಿದ ಕಂಪ್ನಿ. ಅದಕ್ಕೆ ನನ್ನ ಮಗ ಚಿರಾಗದು ಸ್ಕೂಲ್ ಫೀಸ್ ಕಟ್ಬೇಕಣ. ಆಮೇಲೆ ನಿಮ್ಮ ಅತ್ತಿಗೆ ಅಮ್ಮ, ನಮ್ಮತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಕಣ. ಛೇ, ಅಣ್ಣ ಇದಕ್ಕೋಸ್ಕರನೇ ದುಡ್ಡೆಲ್ಲ ಕೂಡಿಟ್ಟಿದ್ದ ಅಂತ ಅನ್ಸುತ್ತೆ. ನಾನು ಅದನ್ನು ಕದ್ದು ಅವನ ಸಾಲ ಕೇಳೋ ಹೋಗಿ ಮಾಡ್ಬಿಟ್ನಲ್ಲಪ್ಪ. ಈಗೇನು ಹೇಳಿ ತಪ್ಪಿಸ್ಕೊಳ್ಳೋದು? ದೊಡ್ಡದಾಗಿ ಬಿಲ್ಡಪ್ ಕೊಡೋಕೆ ಹೋಗಿ ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕೊಂಡಾಗಾಯ್ತಲ್ಲಪ್ಪ. ಛೇ, ಏನು ಮಾಡೋದೀಗ? ಏನು ಮಾಡೋದು? ಬರ್ತಾ ಬರ್ತಾ ಈ ಮನೆ ಸಿಕ್ಕಾಪಟ್ಟೆ ಬೋರ್ ಆಗಕ್ಕೆ ಶುರುವಾಗಿದೆ. ಹೇಳ್ಕೊಳೋಕೆ ಇಷ್ಟು ದೊಡ್ಡ ಮನೆ, ಜನನೂ ಇಲ್ಲ. ಜನ ಇರಲಿ, ಟಿ ವಿ ನೋಡೋಕ್ಕಾಗಲ್ಲ. ಫೋನಲ್ಲಿ ಏನಾದರೂ ನೋಡೋಣ ಅಂದರೆ ನೆಟ್ವರ್ಕ್ ಸಿಗಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಒಂಥರ ನನ್ನ ಜೀವನ ಝೂನಲ್ಲಿರೋ ಪ್ರಾಣಿ ಥರ ಆಗೋಗಿದೆ. ಯಾರಿದು ವಿಡಿಯೋ ಕಾಲ್ ಮಾಡ್ತಿದ್ದಾರೆ?
ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಅದಕ್ಕೆ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ಯಾ? ಅಯ್ಯೋ ಕರ್ಮ, ನೀನ್ ಹೀಗೆ ಮನ್ಸಲ್ಲಿರೋದನ್ನ ಹೇಳ್ಕೊಳ್ದೆ ಇರು, ಸರಿನಾ? ನೀನ್ ಹೀಗೆ ಮಾಡ್ತಿರು, ನಾನೇ ಹೋಗಿ ಹೇಳ್ಬಿಡ್ತೀನಿ. ಹೇಳ್ತೀನಿ ಅಂತ ಅವತ್ತಿಂದ ಹೀಗೆ ಕಾಗೆ ಹಾರಿಸ್ತಿದ್ಯಾ ಹೊರತು ಹೇಳ್ತಿಲ್ಲ. ಹೀಗೆ ಹೇಳಿದ್ರೆ ಹೇಗಣ್ಣ? ಸ್ವಲ್ಪ ಧೈರ್ಯ ತಗೊಂಡು ಹೇಳ್ಕೊಂಡ್ಬಿಡ್ಬೇಕು. ಯಾರ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ಯಾ? ಹೊಸ ಫೋನ್ ತಗೊಂಡೇನೋ ಅಣ್ಣ, ಸೂಪರ್ ಕಣೋ ನೀನು. ಅದಕ್ಕೆ ಕೊಡ್ಸಿದ್ರಾ? Hey!